ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಜಾನುವಿನ ಪಾರ್ಸಲ್ ತಗೊಂಡಿದ್ದು ನಾನು ನೋಡಿ ಪಕ್ಕದಲ್ಲೇ ಇದೆ. ಆದ್ರೆ ಪಾರ್ಸಲ್ ತಂದು ಕೊಟ್ಟಿದ್ರೆ ಈ ಹುಡುಗ ಅಲ್ಲ ಶ್ರೀ. ಒಂದು ನಿಮಿಷ ನೋಡಿ, ನಿಮ್ಮ ಹತ್ರ ಕೊರೆ ಕಲೆಕ್ಟ್ ಮಾಡ್ಕೊಂಡ್ರಲ್ಲ, ಅವ್ರು ಇವರಲ್ಲ ಅಲ್ವಾ? ಇಲ್ಲ ಸರ್, ಈ ಮೇಡಮ್ ಅಲ್ಲ. ಮತ್ತೆ ಯಾರು ಕಲೆಕ್ಟ್ ಮಾಡ್ಕೊಂಡ್ರು? ಅವ್ರ ಸಿಗ್ನೇಚರ್ ನಿಮ್ಮ ಹತ್ರ ಇದೆ ಅಲ್ವಾ? ಹಾ, ತಾಂಡಿ ಕೊಟ್ಟಿದ್ದೀನಿ ನೋಡೋಣ. ಶ್ರೀನಿಧಿ ಮಾಮ್, ಶ್ರೀನಿಧಿ ಅಂತಿದೆ. ಮಾಮ್, ಇಲ್ಲೇನೋ ಬೇರೆನೋ ವಿಷಯ ಇದೆ. ಬನ್ನಿ ಹೋಗೋಣ, ತಗೊಳ್ಳಿ. ಹಾಗಾದ್ರೆ ಯಾರೋ ಬೇಕು ಅಂತಾನೆ ನಮ್ಮನ್ನ ಹೆದರ್ಸೋಕೆ ಹೀಗೆ ಮಾಡಿದ್ದಾರೆ. ಹೌದು ಮಾಮ್. ಈಗ ಏನ್ ಮಾಡೋದು ಶ್ರೀ? ಈ ವಿಷಯ ಇಲ್ಲಿಗೆ ಬಿಟ್ರೆ ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ಬೋದು. ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಮಾಮ್. ಪೊಲೀಸ್ ಕಂಪ್ಲೇಂಟಾ? ಬೇಡ ಶ್ರೀ, ಜಾನ್ವಿ ಗೊತ್ತಾದ್ರೆ ಇನ್ನೂ ಹೆದರ್ಕೋತಾಳೆ. ಮೊದಲೇ ಬಸ್ರಿ, ಮಗು ಮೇಲೆ ಪರಿಣಾಮ ಬೀಳುತ್ತೆ ಕಣೋ. ಹಾಗಾದ್ರೆ ನಾವು ಈ ವಿಷಯನ ಯಾವುದೇ ಕಾರಣಕ್ಕೂ ಜಾನ್ವಿಗೆ ಹೇಳಬಾರ್ದು. ನಾನು ಅಷ್ಟೇ ಏನಾದರೂ ಒಂದು ಹೇಳಿ ಮ್ಯಾನೇಜ್ ಮಾಡ್ತೇನೆ. ಆದರೆ ಪೊಲೀಸ್ ಕಂಪ್ಲೇಂಟ್ ಮಾತ್ರ ಕೊಡ್ತೇನೆ ಮಾಮ್. ನಾವು ಹೇಗಾದರೂ ಮಾಡಿ ಈ ವಿಷಯನ ಜಾನ್ವಿಯಿಂದ ಮುಚ್ಚಿಡಬೇಕು. ಕಂಡೀಷನ್ ನೋಡಿಕೊಂಡು ನಾನು ಅವಳಿಗೆ ಯಾವಾಗಾದರೂ ಹೇಳ್ತೇನೆ. ಜಾನು, ಏನಾಯ್ತು ಜಾನು? ಏನಾಯ್ತು ಜಾನು? ಶ್ರೀ, ಯಾವ್ದೋ ರಾಕ್ಷಸ ನನ್ನ ಗೊಂಬೆನ ವಿಕಾರ ಮಾಡ್ಬಿಟ್ಟಿದ್ದಾನೆ. ನಾನು ಅದನ್ನು ಎಷ್ಟು ಜೋಪಾನವಾಗಿ ನೋಡ್ಕೋತಿದ್ದೆ. ಜಾನು, ನಿಂಗೊಂದು ಸರ್ಪ್ರೈಸ್ ಇದೆ. ಏನು? ಕಣ್ಮುಚ್ಚು. ಇವಾಗ ಕಣ್ಬಿಡು. ನನ್ನ ಗೊಂಬೆ. ಶ್ರೀ, ಇದು ನನ್ನ ಗೊಂಬೆ ಅಲ್ವಾ? ನೀನು ಬೆಳಗ್ಗೆಯಿಂದ ಹುಡುಕ್ತಿದ್ದಲ್ಲ, ಅದೇ ಗೊಂಬೆ ಇದು. ಇದು ನಿನ್ನ ಕೈಯಲ್ಲಿ ಹೇಗೆ ಬಂತು? ಸಾರಿ ಜಾನು, ನಮ್ಮಿಬ್ಬರ ಮಧ್ಯೆ ಗೊಂಬೆ ಇರೋದು ನನಗೆ ಸಹಿಸೋಕ್ಕಾಗಲಿಲ್ಲ. ಅದಕ್ಕೆ ನಾನೇ ಈ ಗೊಂಬೆನ ಕಾರಲ್ಲಿ ಬಚ್ಚಿಟ್ಟಿದ್ದೆ. ನೀನು ಹೀಗೆ ಮಾಡ್ತೀಯಾ? ನೀನು ನನ್ನ ನಂಬಿಕೆಗೆ ಪ್ರೀತಿಗೆ ಮೋಸ ಮಾಡಿಬಿಟ್ಟೆ ಶ್ರೀ, ಮೋಸ ಮಾಡಿಬಿಟ್ಟೆ. ಸಾರಿ ಜಾನು, ನಾನು ಹೀಗೆ ಮಾಡಿದ್ದು ನಿನ್ನ ಮೇಲಿದ್ದ ಪ್ರೀತಿಯಿಂದ. ನಮ್ಮಿಬ್ಬರ ಪ್ರೀತಿಗೆ ಧಕ್ಕೆ ಬರಬಾರ್ದು ನೋಡು, ಅದಕ್ಕೆ ಹೇಗೆ ಮಾಡಿದೆ. ನನಗೆ ನಿನ್ನ ಮೇಲಿದ್ದ ಅತಿಯಾದ ಪ್ರೀತಿ ಹೇಗೆ ಮಾಡಿಸ್ಬಿಡ್ತು. ಐ ಆಮ್ ರಿಯಲಿ ಸಾರಿ. ಪ್ಲೀಸ್. ಕೆಲವು ಸಲ ಮಾಡೋ ಕೆಲಸ ತಪ್ಪಾದರೂ ಅದ್ರ ಹಿಂದಿನ ಉದ್ದೇಶ ಸರಿಯಾಗಿದ್ದಾಗ ಆ ತಪ್ಪಿಗೆ ಕ್ಷಮೆ ಇದೆ. ನೀನು ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಟಿದೆಯಲ್ವಾ, ಅದಕ್ಕಿಂತ ನನಗಿನ್ನೇನು ಬೇಕು? ಥ್ಯಾಂಕ್ಸ್ ಜಾನು. ನೀನೇನೋ ನನ್ನ ಗೊಂಬೆ ತಂದ್ಕೊಟ್ಟೆ, ಆದರೆ ಆ ಪಾರ್ಸೆಲಲ್ಲಿ ಇದ್ದಿದ್ದ ಗೊಂಬೆ ಯಾವುದು? ಅದನ್ನು ಯಾರು ಕಳಿಸಿದ್ದು? ಹಾಂ, ನಾನು ಹೇಳೋದೇ ಮರ್ತ್ಬಿಟ್ಟೆ. ಯಾರೊಬ್ಬ ಹುಚ್ಚ ಅಂತೆ, ಹುಚ್ಚಾಸ್ಪತ್ರೆಯಿಂದ 4-5 ದಿವಸ ತಪ್ಪಿಸ್ಕೊಂಡಂತೆ. ಹೀಗೆ ಬೊಂಬೆಗಳನ್ನ ವಿಕಾರ ಮಾಡಿ ಎಲ್ಲಾರ ಮನೆಗೆ ಹೋಗಿ ಕೊಡ್ತದನಂತೆ. ಇವತ್ತಿಲ್ಲೇ ಸುತ್ತಮುತ್ತ 2-3 ಮನೆಗೆ ಹೋಗಿ ಇದೇ ತರ ಕೊಟ್ಟಿದ್ದಾನಂತೆ. ಹೌದಾ? ಹೌದು.
ಹಾಂ, ಇನ್ನೊಂದು ವಿಷಯ, ಪೊಲೀಸರನ್ನ ಹಿಡಿದು ಮತ್ತೆ ಹುಚ್ಚಾಸ್ಪತ್ರೆ ಕಳಿಸಿದ್ರಂತೆ. ಸೊ ನೀನು ಅವನ ಬಗ್ಗೆನೂ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಆದರೂ ಅವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ? ಅಯ್ಯೋ ಹುಚ್ಚರು ಜಾನು, ಯಾಕೆ ಮಾಡ್ತಾರೋ ಏನೋ. ಈಗ ನಮ್ಗಿದು ಟೆನ್ಷನ್ ಕಳೀತಾ, ನಿನ್ ಗೊಂಬೆ ವಾಪಸ್ ಸಿಗ್ತಾ, ಅದು ತಾನೇ ಮುಖ್ಯ. ಈಗ ನೀನು ಹ್ಯಾಪಿನಾ? ಫುಲ್ ಹ್ಯಾಪಿ. ನೀನು ಅವಾಗಿಂದ ಹತ್ತು ಟೆನ್ಷನ್ ಮಾಡ್ಕೊಂಡು ಸುಸ್ತಾಗಿರ್ತೀಯ. ನಿನ್ನ ಗೊಂಬೆನ ಕರ್ಕೊಂಡು ಹೋಗಿ ರೆಸ್ಟ್ ಮಾಡು. ಬೆಳಗ್ಗೆಯಿಂದ ಅವಳ ಸ್ಥಿತಿ ನೋಡಿ ಹೆದರ್ಬಿಟ್ಟಿದೆ. ಈಗ ಅವಳ ಮುಖದಲ್ಲಿ ನಗು ನೋಡಿ ನೆಮ್ಮದಿ ಆಗ್ತಿದೆ. ಅಂತೂ ಒಂದು ದೊಡ್ಡ ಆತಂಕನ ನಿವಾರಿಸ್ಬಿಟ್ಟೆ ಶ್ರೀ. ನೀನು ಮೆಹಂದಿ ಹಚ್ತೀಯ ನನಗೆ? ತಕ್ಕೋ. ಸದ್ಯ ಆ ಗೊಂಬೆನ ತಂದ್ಕೊಟ್ಟ ಮೇಲೆ ಸಮಾಧಾನವಾಗಿದ್ದಾಳೆ. ಥ್ಯಾಂಕ್ ಗಾಡ್. ಮೂರು ಹಚ್ಬೇಕು. ಹಾಯ್ ಜಾನು. ಹಾಯ್ ಶ್ರೀ. ಏನು ಮಾಡ್ತಿದ್ಯಾ? ಮೆಹಂದಿ ಹಚ್ಕೋಬೇಕು, ಯಾರಾದರೂ ಹಚ್ತಾರ ಅಂತ ಯೋಚನೆ ಮಾಡ್ತಿದ್ದೆ. ಯಾಕೆ, ನಿನಗೆ ಹಚ್ಕೊಳಕ್ ಬರಲ್ವಾ? ಒಂದು ಕೈಗೆ ಹಚ್ಕೋಬೋದು, ಇನ್ನೊಂದು ಕೈಗೆ ಹಚ್ಚಕ್ಕೆ ಯಾರಾದರೂ ಬೇಕಲ್ವಾ? ಅದಕ್ಕೇನಂತೆ, ಮನೇಲಿ ಇಷ್ಟೊಂದು ಜನ ಇದ್ದಾರೆ, ಯಾರಾದ್ರೂ ಕರೆದ್ರೆ ಬಂದು ಹಾಕೊಡ್ತಾರಪ್ಪ. ಎಲ್ಲರೂ ಬ್ಯುಸಿ ಇದ್ದಾರೆ ಶ್ರೀ, ಹೇಗೆ ಕೇಳೋದು? ನಾನು ಹಚ್ಚಲಾ? ನೀನು ಹಚ್ತೀಯಾ? ಐ ಆಮ್ ನಾಟ್ ಎಕ್ಸ್ಪರ್ಟ್, ಬಟ್ ಟ್ರೈ ಮಾಡ್ತೀನಿ. ಯಾವ ಡಿಸೈನ್ ಹಾಕ್ಲಿ? ಯಾವುದೋ ಒಂದು ಹಾಕು. ಚೆನ್ನಾಗಿ ಬಂದಿಲ್ಲ ಅಂದ್ರೆ ಬೈಕೋಬಾರ್ದು. ಬೈಕೊಳ್ಳಲ್ಲ, ಹಾಕು. ಹಾಕೋಕ್ಕಿಂತ ಮುಂಚೆ ಅದನ್ನ ಕಟ್ ಮಾಡು. ಎಕ್ಸ್ಕ್ಯೂಸ್ ಮೀ, ನಾವು ಯೋಚನೆ ಮಾಡ್ತಿದ್ದೀವಿ ಯಾವ ತರ ಆರ್ಟ್ ಬಿಡಬೇಕು ಇಲ್ಲಿ ಅಂತ. ನೋಡು, ನಾವು ಕೆಲವೊಂದಿನ ನಮಗೋಸ್ಕರ ಅಲ್ಲದೆ ಇದ್ರು ಇನ್ನೊಬ್ಬರಿಗೋಸ್ಕರ ಕಲಿಬೇಕಾಗತ್ತೆ. ಅದರಲ್ಲೂ ಈ ಮೆಹಂದಿ ಹಾಕೋದಕ್ಕೆ ತುಂಬಾನೇ ತಾಳ್ಮೆ ಬೇಕು, ಜೊತೆಗೆ ಕಾನ್ಸಂಟ್ರೇಷನ್ ಇರಬೇಕು, ಇದು ಕ್ರಿಯೇಟಿವಿಟಿ ಇರಬೇಕು, ಇಮ್ಯಾಜಿನೇಷನ್ ಇರಬೇಕು, ಎಷ್ಟೊಂದೆಲ್ಲ ಆರ್ಟ್ ಫಾರ್ಮೇಶನ್ ತಲೆಯಲ್ಲಿ ಓಡ್ತಾ ಇರಬೇಕು. ಒಂದ ಎರಡೋ ಇಷ್ಟೊಂದೆಲ್ಲ ಕೆಲಸ ಇದೆ. ಹೌದೌದು. ಏನ್ ಹಾಗೆ ನೋಡ್ತಿದ್ಯಾ? ನಾನು ತುಂಬಾ ಲಕ್ಕಿ ಅನ್ಸುತ್ತೆ. ಎಷ್ಟು ಜನ ಹುಡುಗಿರಿಗಿಂತ ಲಕ್ ಸಿಗುತ್ತೆ ಹೇಳು? ನಾನು ಅಷ್ಟೇ. ಯಾಕೆ ಗೊತ್ತಾ, ಎಷ್ಟು ಮುದ್ದಾದ ಕೈಗಳನ್ನ ಇನ್ನಷ್ಟು ಸುಂದರವಾಗಿ ಮಾಡೋ ಅವಕಾಶ ಸಿಕ್ಕಿದೆಯಲ್ಲ. ಇದೆಲ್ಲ ಆಗ್ತಿರೋದು ನಮ್ಮ ಮಗುವಿನಿಂದನೇ. ಅಂದ್ರೆ ನಮ್ಮ ಮಗುಗೋಸ್ಕರ ನೀನ್ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಿರೋದಾ? ಅಯ್ಯಯ್ಯೋ, ನಾನು ಹಾಗಲ್ಲ ಜನ ಹೇಳಿದ್ದು. ನಾವಿವತ್ತು ಇಷ್ಟು ಸಂತೋಷವಾಗಿದ್ದೀವಿ ಅಂದ್ರೆ ನಮ್ಮನೆಗೆ ಬರ್ತಿರೋ ಮಗುವಿನಿಂದ ಅಲ್ವಾ. ಆದ್ರೆ ನಂದು ಫಸ್ಟ್ ಪ್ರಯಾರಿಟಿ ಯಾವತ್ತಿದ್ರು ನೀನೆ. ನಿಜವಾಗ್ಲೂ? ನಮ್ಮನೆಗೆ ಮಗು ಬರೋವರೆಗೂ ನೀನೇ ನನ್ನ ಫಸ್ಟ್ ಪ್ರಯಾರಿಟಿ. ಆಮೇಲೆ ಆಮೇಲೆ ಆಬ್ವಿಯಸ್ಲಿ ಲಾಸ್ಟ್. ಹೌದಾ? ಮಾಡ್ತೀನಿ ತಡಿ. ನನ್ ಲಾಸ್ಟ್ ಏನು ಮಾಡೋದಿಲ್ಲ ನಿನಗೆ. ನನ್ ಕೈ ಸಿಗ ನನ್ ಕೈ ಮಾಡ್ತೀನಿ. ಏನಿದೆ ಅಷ್ಟೇನು ಎನರ್ಜಿ ಟುಸ್ಸ? ಶ್ರೀ ಶ್ರೀ ಏನಾಯ್ತು ಜಾನು? ತಲೆ ತಿರುಗ್ತಿದೆ ಶ್ರೀ. ಜಾನು ಕೂತ್ಕೋ. ಈಗ ಸಾರಿ 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 ಜಾನು, ಸಾರಿ. ಆಯ್ತು, ನೀನೇ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪ್ರಯಾರಿಟಿ, ಓಕೆನಾ? ಇವಾಗ ಬಾ, ಬೇಗ ಮೆಹಂದಿ ಕೆಲಸ ಮುಗಿಸ್ಕೊಳ್ಳೋಣ. ಆಫೀಸ್ ಮಧ್ಯದಲ್ಲೇ ಬಿಟ್ಟು ಬಂದಿದ್ಯಾ? ಹೋಗು, ಕೆಲಸ ಮುಗಿಸ್ಕೊಂಡು ಬಾ. ಹೋಗ್ ಜನ ಯಾರು ಹೋಗ್ತಾರೆ ಆಫೀಸ್ಗೆ? ನಾನು ಫೋನ್ ಮಾಡೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಡ್ತೇನೆ. ನಾವಿವಾಗ ಮೆಹಂದಿಲಿ ಆರ್ಟ್ ಮಾಡಬೇಕು. ಕೊಡಿಲಿ ಕೈನಾ? ಆಫೀಸಿಗೆ ಹೋಗ್ಲೇಬೇಕು. ಹೋಗು. ರಜಾ. One second. Excuse me.
ಹಾಯ್ ಜಾನು. ಶ್ರೀ, ನನಗೊಂದು ಬೈಕೆ ಶುರು ಆಗಿದೆ. ಏನ್ ಜಾನು ಅದು? ಏನ್ ಹೇಳು? ಹಿಮಾಲಯ ಪರ್ವತದೊಂದು ನಿನ್ ಮುಂದೆ ಇಡ್ಲೋ, ಇಲ್ಲ ಚಂದ್ರನ್ ಕಿತ್ತು ನಿನ್ ಕೈ ಕೊಡ್ಲೋ? ಏನ್ ಬೇಕು ಹೇಳು, ನಿನ್ ಆರ್ಡರ್ ಮಾಡು. ಹೋ, ಹಿಮಾಲಯ ಪರ್ವತನ ತಂದು ನನ್ನ ಮುಂದೆ ಇಡೋದು ಬೇಡ, ಚಂದ್ರನ್ ಕಿತ್ತು ನನ್ನ ಕೈಯಲ್ಲಿ ಇಡೋದು ಬೇಡ. ಅದು ಯಾರಿಂದನೂ ಆಗಲ್ಲ. ನನಗಾಗಿರೋ ಬೈಕೆ ಏನ್ ಗೊತ್ತಾ? ಏನು? ನನಗ್ ಮಾವಿನಕಾಯಿ ತಿನ್ಬೇಕು ಅನಿಸ್ತಿದೆ. ಅಯ್ಯೋ ಅಷ್ಟೇನಾ? ಇದೆಲ್ಲ ಒಂದು ಬಯಕೆನಾ? ನೀನೇ ಅದನ್ನ ತಂದ್ಕೊಡ್ಬೇಕು, ನಾನು ಅದನ್ನ ತಿನ್ಬೇಕು. ಉಪ್ಪು ಖಾರ ಎರಡೂ ಹಾಕಿ ಉಪ್ಪಿನಕಾಯಿನ ನಾವೇ ರೆಡಿ ಮಾಡಿದೀವಿ, ಅದನ್ನೇ ತಂದು ಕೊಡ್ತೀನಿ ಬಿಡು. ಅದೆಲ್ಲ ಆಗಲ್ಲ. ನೀನೇ ಮಾವಿನಕಾಯಿ ತಗೊಂಡ್ ಬಂದು ನನ್ ಕಣ್ ಮುಂದೆ ಕಟ್ ಮಾಡಿ ಉಪ್ಪು ಖಾರ ಹಾಕಿ ತಿನ್ನಿಸ್ಬೇಕು. ಆ ಉಪ್ಪಿನಕಾಯಿ ತಿನ್ನಕ್ ನೀನೇ ಬೇಕಾ? ಮನೇಲಿ ಇದೆ, ನಾನು ತಿಂತೀನಿ. ಅಷ್ಟೇ ತಾನೆ, ಸಂಜೆ ಮನೆಗೆ ಬರ್ತದಾಗೆ ಮೊದಲು ಮಾಡೋ ಕೆಲ್ಸನೇ ಅದು. ಆದ್ರೆ ಮಾವಿನಕಾಯಿ ಅಷ್ಟು ಸುಲಭವಾಗಿ ಸಿಗುತ್ತಾ ಈಗ? ಸಿಗದೆ ಏನ್ ಜಾನು, ಮನೆ ಫ್ರಿಡ್ಜ್ ಅಲ್ಲಿ ಇಟ್ಟಿದೀವಲ್ಲ, ಅದನ್ನೇ ಕಟ್ ಮಾಡಿ ತಿನ್ನಿಸ್ತೀನಿ ಬಿಡು. ಫ್ರಿಡ್ಜ್ ಅಲ್ಲಿರೋದು ಮಾವಿನ ಹಣ್ಣು, ನನಗ್ ತಿನ್ಬೇಕನ್ಸ್ತಿರೋದು ಮಾವಿನಕಾಯಿ. ನೀನೇ ಮಾರ್ಕೆಟ್ಗೆ ಹೋಗಿ ಹುಡುಕಿ ನನಗ್ ತಗೊಂಡ್ ಬರ್ಬೇಕು. ನೋಡೋಣ ಆಗುತ್ತೋ ಇಲ್ವೋ ಅಂತ. ಓಕೆ, ಈಗಲೇ ಮಾರ್ಕೆಟ್ಗೆ ಹೋಗಿ ತರ್ತೀನಿ. ಓಕೆ, ಐಲ್ ಬಿ ವೇಟಿಂಗ್. ಅಜಯ್, ಇಲ್ಲೇ ಸಿಕ್ಕಿದ್ರೆ ನೀವು? ಏನ್ ಇಷ್ಟು ಬೇಗ ಬಂದ್ಬಿಟ್ಟಿದೆ ಇವತ್ತು? ಅಜಿ ಬೇಗ ಹೋಗಿ ಒಂದ್ ಪ್ಲೇಟು ಚಾಕು ಉಪ್ಪು ಖಾರ ತಗೊಂಡ್ ಬನ್ನಿ ಬೇಗ. ಯಾಕೆ? ಅಯ್ಯೋ ಎಲ್ಲ ರಾಮಾಯಣ ಇಲ್ಲೇ ಹೇಳ್ಬೇಕಾ ನಿಮ್ಗೆ? ಹೋಗಿ ತಗೊಂಬನ್ನಿ ಬೇಗ. ಅಜ್ಜಿ, ಜಾನು, ಜಾನು. ಶ್ರೀ, ಮಾವಿನಕಾಯಿ ನೀನ್ ಕೇಳ್ತಿದ್ದಿಲ್ಲ ಮಾವಿನಕಾಯಿ ತಂದಿದ್ದೀನಿ ನೋಡು. ಚೆನ್ನಾಗಿದೆ. ಅಜ್ಜಿ ಉಪ್ಪು ಖಾರ ಬರ್ಲಿ ಬರ್ಲಿ ಬೇಗ. ಓ, ಇದಕ್ಕೇನೆ ಕೇಳಿದ್ದು? ಹೌದಜ್ಜಿ, ಜಾನು ಮಾವಿನಕಾಯಿ ತಿನ್ಬೇಕು ಅಂತ ಹೇಳಿದ್ಲು, ಅದಕ್ಕೆ ತಂದೆ. ಇದೆಲ್ಲ ನಮ್ಮ ಹತ್ರ ಹೇಳ್ಬಾರ್ದಾ? ಅಜ್ಜಿ, ಕೆಲವೊಂದು ಆಸೆಗಳನ್ನ ಗಂಡನ ಹತ್ರ ಮಾತ್ರ ಹೇಳ್ಕೋಬೇಕು. ಹೌದಾ? ಹೌದು. ಕೆಲವು ಕೆಲಸಗಳು ಗಂಡ ಹೆಂಡತಿ ಇಬ್ಬರೇ ಮಾಡ್ಬೇಕು. ನಾನ್ ಬರ್ತೀನಿ, ಅಜ್ಜಿ. ಸ್ವಲ್ಪ ಕೆಲಸ ಇದೆ. ಅಜ್ಜಿ, ಶ್ರೀ, ಮಾವಿನಕಾಯಿ ಹೆಚ್ಚು ಬೇಗ ಕಟ್ ಮಾಡು. ಶ್ರೀ, ಮಾಡ್ದೆ 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 ನೋಡು. ಖಾರ ಖಾರ. ಹ್ಞೂ ಆಗ್ತಿದ್ದೀನಿ ಜಾನು. ಉಪ್ಪು ಉಪ್ಪು ಕೊಡ್ತೀನಿ. ಉಪ್ಪು ಸಾಕು, ಉಪ್ಪು ಸಾಕು. ಸಾಕಷ್ಟು? ಬೇಗ ಕೊಡು ಶ್ರೀ, ಬಾಯಲ್ಲಿ ನೀರ್ ಬರ್ತಿದೆ. ತಗೋ ಜಾನು. ಹೇಗಿದೆ ಉಪ್ಪು ಖಾರ ಟೇಸ್ಟು? ಎಲ್ಲ ಪರ್ಫೆಕ್ಟ್ ಆಗಿದೆ. ಮಾವಿನಕಾಯಿ ಎಷ್ಟು ಫ್ರೆಶ್ ಆಗಿದೆ ಶ್ರೀ. ಮತ್ತೆ ಯಾರು ತಂದಿರೋದು? ಈಗ ತಾನೆ ಫ್ರೆಶ್ ಆಗಿ ಮರದಿಂದ ಕಿತ್ಕೊಂಡ್ ಬಂದೆ. ಹೌದು, ಬಸ್ಸು ಹೇಳಿದ್ರು ಮಾರ್ಕೆಟ್ ಅಲ್ಲಿ ಎಲ್ಲೂ ಮಾವಿನಕಾಯಿ ಸಿಗ್ತಿಲ್ಲ ಅಂತ. ಎಲ್ಲಿಂದ ತಂದೆ? ನಾನು ಮಾರ್ಕೆಟ್ ಅಲ್ಲಿ ಎಲ್ಲಾ ಕಡೆ ಹುಡುಕ್ತೆ, ಎಲ್ಲೂ ಸಿಗ್ಲಿಲ್ಲ. ಅದಕ್ಕೆ ಏನ್ ಮಾಡ್ದೆ ಗೊತ್ತಾ? ಏನ್ ಮಾಡ್ದೆ? ಅದನ್ನ ಕತ್ಕೊಂಡ್ ಬಂದೆ. ಏನು ಕತ್ಕೊಂಡ್ ಬಂದ್ಯಾ? ಯಾರವನು? ಮಾವಿನಕಾಯಿ ಕೇಳಕ್ ಬಂದಿದ್ದೀರಾ? ಬಂದ್ರೆ ನೋಡ್ರಿ ಈಗ. ಓ ಮೇಡಮ್, ಏನಪ್ಪ? 4 ಮಾವಿನಕಾಯಿ ಬೇಕಿತ್ತು. ಇಲ್ಲಪ್ಪ, ಕೊಡಕ್ಕಾಗಲ್ಲಪ್ಪ. ಅಲ್ಲ, ನೀವು ಹಾಗೆ ಕೊಟ್ಬಿಡಿ, ನಾನು ದುಡ್ಡು ಕೊಡ್ತೀನಿ. ಇಲ್ಲಪ್ಪ, ಓನರ್ ನೋಡಿದ್ರೆ ಸುಮ್ನೆ ಬೈತಾರೆ, ನನ್ನ ಕೆಲ್ಸದಿಂದ ತೆಗ್ದಾಕ್ತಾರೆ. ಹಂಗ್ ಕೊಡಕ್ಕಾಗಲ್ಲಪ್ಪ. ಅದು ನನ್ನ ಹೆಂಡತಿ ಪ್ರೆಗ್ನೆಂಟು, ಅವಳಿಗೆ ಮಾವಿನಕಾಯಿ ತಿನ್ಬೇಕು ಅಂತ ಬೈಕೆ ಶುರು ಆಗಿದೆ. ಮಾರ್ಕೆಟ್ ಅಲ್ಲೆಲ್ಲ ಹುಡುಕ್ತೆ, ಎಲ್ಲೂ ಸಿಗ್ತಿಲ್ಲ. ಒಂದ್ 4 ಮಾವಿನಕಾಯಿ ಕೊಡಿ, ಎಷ್ಟು ದುಡ್ಡು ಕೇಳ್ತಿರೋ ಅಷ್ಟು ಕೊಡ್ತೀನಿ ನಾನು. ಇಲ್ಲಪ್ಪ, ಹಂಗ್ ಕೊಡಕ್ಕಾಗಲ್ಲ. ಕೊಟ್ರೆ ನನ್ ಕೆಲ್ಸಕ್ಕೆ ತೊಂದರೆ ಆಗುತ್ತಪ್ಪ. ಹಂಗ್ ಕೊಡಕ್ಕಾಗಲ್ಲಪ್ಪ.
ಅರ್ಥ ಮಾಡ್ಕೋ, ಬೇಜಾರು ಮಾಡ್ಕೋಬೇಡ. ಅಣ್ಣ ಬಂದೆ. ಒಂದು 4 ಹಾಕಿ ಇಟ್ಕೊಂಡಿದ್ದೀನಿ, ದುಡ್ಡು ಇಟ್ಟಿದ್ದೀನಿ, ತಗೊಂಡ್ಬಿಡಿ. ಸಾರಿ ಆಂಟಿ. ಏ ಕಳ್ಳ ನಿಂತ್ಕೊಳ್ಳೋ. ಅಯ್ಯೋ ಕಳ್ಳ 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 ಕಳ್ಳ. ಅಯ್ಯಪ್ಪ ತಪ್ಪಿಸ್ಕೊಂಬಿಟ್ಟ. ನಾನ್ ಮಾವಿನಕಾಯಿ ಕದ್ದಿದ್ದನ್ನ ಅವ್ರು ನೋಡೇ ಬಿಟ್ರು. ಅದಕ್ಕೆ ಅವ್ರು ಇಷ್ಟು ದೊಡ್ಡ ಕಡ್ಡಿ ಇಟ್ಕೊಂಡು ಅಟ್ಟಿಸ್ಕೊಂಡು ಬಂದ್ರು. ನಾನೇನ್ ಮಾಡ್ಲಿ, ಓಡ್ದೆ ಅಲ್ಲಿ ಓಡಕ್ ಶುರು ಮಾಡ್ದವನು ಗಾಡಿ ಸ್ಟಾರ್ಟ್ ಮಾಡಿ ಫಾಸ್ಟ್ ಆಗಿ ಬಂದು ಇಲ್ಲೇ ನಿಂತಿದ್ದು. ಇಷ್ಟೆಲ್ಲ ಕತೆ ಆಯ್ತು ಈ ಮಾವಿನಕಾಯಿಗೋಸ್ಕರ. ಏನ್ ಹಾಗೆ ನೋಡ್ತಿದ್ಯಾ? ಕಷ್ಟಪಟ್ಟು ತಂದಿದ್ದೀನಿ, ತಿನ್ನು. ಸಾರಿ ಶ್ರೀ, ನನ್ನಿಂದ ನಿನಗೆ ಎಷ್ಟೊಂದು ತೊಂದರೆ, ಎಷ್ಟು ಕಷ್ಟಪಡ್ಬೇಕಾಯ್ತು ನೀನು. ಅದೇನ್ ಮಹಾ ಕಷ್ಟ ಬಿಡು ಜಾನು. ಹೆಂಡತಿ ಆಸೆನ ಪೂರೈಸೋದು ಗಂಡನ ಕರ್ತವ್ಯ ಅಲ್ವಾ? ಅದಲ್ದೇನೇನೋ ಹಿಮಾಲಯದ ಪರ್ವತನೋ ಇಲ್ಲ ಆಕಾಶದಲ್ಲಿರೋ ಚಂದ್ರನ ಕೇಳ್ದೆ. ನೀನ್ ಅದನ್ನ ಕೇಳಿದ್ರೆ ಬಹುಶಃ ಸ್ವಲ್ಪ ಕಷ್ಟ ಆಗ್ತಿತ್ತೇನೋ, ಬಟ್ ಅದ್ರ ತಂದ್ಕೊಡ್ತಿದ್ದೆ ನಿಂಗೆ ನಾನು. ಆದ್ರೂ ನನಗೋಸ್ಕರ ನೀನ್ ಕಳ್ತನ ಮಾಡ್ಬೇಕಾಯ್ತಲ್ಲ ಶ್ರೀ. ನಾನು ಹೃದಯ ಕದ್ದ ಕಳ್ಳಿ ನೀನು. ನಾನು ಅಟ್ಲೀಸ್ಟ್ ನಿನ್ಗೋಸ್ಕರ 1-2 ಮಾವಿನಕಾಯಿ ಕದ್ದು ತಂದ್ಕೊಟ್ಟ ಕಳ್ಳ ಅಂತ ಅನ್ನಿಸ್ಕೊಂಡ್ರೆ ತಪ್ಪೇನಿಲ್ಲ ಅಲ್ವಾ? ಅದ್ಯಾವುದು ಕಷ್ಟ ಅಲ್ಲ ಜಾನು. ನೀನ್ ಎಷ್ಟು ದಿನ ನನಗೋಸ್ಕರ, ಅಮ್ಮಂದಿರಿಗೋಸ್ಕರ ಎಷ್ಟೆಲ್ಲ ಕಷ್ಟಗಳನ್ನ, ನೋವುಗಳನ್ನ ಅನುಭವಿಸಿದ್ಯಾ, ಎಷ್ಟೆಲ್ಲ ಅಪವಾದಗಳನ್ನ ಹೊತ್ಕೊಂಡಿದ್ಯಾ, ಅದೆಲ್ಲ ಮರೆಯೋಕ್ಕಾಗತ್ತಾ? ಅದಕ್ಕೆ ನನ್ನ ಜಾನು ಯಾವತ್ತು ಯಾವ ಕಷ್ಟಗಳನ್ನು ಅನುಭವಿಸ್ಬಾರ್ದು, ಯಾವತ್ತು ಯಾವುದಕ್ಕೂ ನಿರಾಸೆ ಆಗಬಾರ್ದು. ಆ ಥರ ನೋಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೇನೆ. ನೀನು ಅತ್ತೆ ಅಂದ್ರು ಎಲ್ಲರೂ ತೋರಿಸ್ತಿರೋ ಈ ಪ್ರೀತಿ ಋಣ ತೀರ್ಸೋದಕ್ಕೆ ನಾನು ಇನ್ನೊಂದು ಜನ್ಮ ಹುಟ್ಟು ಬರಬೇಕು. ಆ ಮಾತೆಲ್ಲ ಇವಾಗ ಯಾಕೆ ಜಾನು? ನಮ್ಮ ಪಾಲೆಗೆ ಈ ಜನ್ಮ ಇನ್ನೂ ತುಂಬ ದೊಡ್ಡದಾಗಿದೆ. ಅದನ್ನ ಸಂತೋಷವಾಗಿ ಕಲಿಯೋಣ. ಮುಂದಿನ ಜನ್ಮ ಯಾರು ಕಂಡಿದ್ದಾರೆ ಹೇಳೋ? ಹಾಗಲ್ಲ ಶ್ರೀ, ಪ್ರತಿ ಹೆಣ್ಣಿಗೂ ಹೆರಿಗೆ ಒಂದು ಪುನರ್ಜನ್ಮ ಅಂತಾರೆ. ಒಂದು ವೇಳೆ ನನಗ ಆ ಪುನರ್ಜನ್ಮ ತಪ್ಪೋದ್ರೆ? ಜಾನು, ಏನೇನೋ ಮಾತಾಡಿ ನೀನು ಬೇಜಾರು ಮಾಡ್ಕೊಂಡು ನನಗೂ ಹರ್ಟ್ ಮಾಡಬೇಡ. ಕೆಟ್ಟ ಯೋಚನೆಗಳು ನಿನ್ನ ಹತ್ರನೂ ಬರಬಾರ್ದು. ನನಗದು ಸಹಿಸ್ಕೊಳಕ್ಕಾಗಲ್ಲ. ನಾನೇನಂತದ್ದು ಹೇಳ್ದೆ ಹೇಳು? ಇಲ್ಲ ಜಾನು, ನಿನಗೆ ಯಾವ ತೊಂದರೆನೂ ಆಗ್ಬಾರ್ದು, ಆಗೋದು ಇಲ್ಲ. ನಾನು ನಿನ್ನ ಜೊತೆಗಿರ್ತೀನಿ. ನೀನಿನ್ನೇನು ಮಾತಾಡಬಾರ್ದು. ಸುಮ್ಮನೆ ಮಾವಿನಕಾಯಿ ತಿನ್ನು, ನಾನೇ ತಿನ್ನಿಸ್ತೀನಿ. ಏನಮ್ಮ ಮಗು ಮೂಮೆಂಟ್ ಎಲ್ಲ ಫೀಲ್ ಆಗ್ತಾ ಇದೆಯಾ? ನಿಮ್ಮ ಮಿಸ್ಸಸ್ ಹೆಲ್ತ್ ಕಂಡೀಷನ್ ಚೆನ್ನಾಗಿದೆ. ಏನು ತೊಂದರೆ ಆಗದೆ ಇರೋ ಥರ, ಸ್ಟ್ರೆಸ್ ಆಗದೆ ಇರೋ ಥರ ನೋಡ್ಕೊಳ್ಳಿ. ಶ್ಯೂರ್ ಡಾಕ್ಟರ್. ಡಾಕ್ಟ್ರೇ, ನಮ್ಮ ಜಾನ್ವಿಗೆ ಈಗ ಎಷ್ಟು ತಿಂಗಳು? ಹೆರಿಗೆ ಯಾವಾಗ ಆಗ್ಬೋದು? ಈಗ 6 ತಿಂಗಳು ತುಂಬಿದೆ, ಇನ್ನು 3 ತಿಂಗಳು ಅಷ್ಟೇ. ಡೆಲಿವರಿ ಡೇಟ್ನ ನೀವು ನೆಕ್ಸ್ಟ್ ಚೆಕಪ್ ಕರ್ಕೊಂಬರ್ತೀರಲ್ಲ ಅವಾಗ ಹೇಳ್ತೀನಿ. ಇನ್ನು 3 ತಿಂಗಳು ಅಷ್ಟೇ. ಆದಷ್ಟು ಬೇಗ ದಿನ ಬರಲಿ ಅಂತ ಕಾಯ್ತಿದ್ದೀನಿ. ಡಾಕ್ಟ್ರೇ, ಹೆರಿಗೆ ಸಮಯದಲ್ಲಿ ಜಾನ್ವಿಗೆ ಏನು ತೊಂದರೆ ಆಗಲ್ಲ ತಾನೆ? ಇವಾಗಿನ ಕಂಡೀಷನ್ ಪ್ರಕಾರ ಅವ್ರಿಗೆ ಏನು ತೊಂದರೆ ಇಲ್ಲ. ಆದ್ರೆ ಇನ್ಮುಂದಿನ ಅವ್ರನ್ನ ಯಾವ ರೀತಿ ನೋಡ್ಕೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.
ಊಟ ತಿಂಡಿ ವಾಕಿಂಗು ಇದೆಲ್ಲ ಯಾವಾಗ ಮಾಡಬೇಕು ಹೇಗೆ ಮಾಡಬೇಕು ಅಂತ ನಾನು ಹೇಳಿದ್ದೀನಿ. ಐ ಥಿಂಕ್ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ನೀವು ಹೇಳಿದಾಗೆ ಮಾಡ್ತೀನಿ ಡಾಕ್ಟರ್. ಹಾಂ, ಯಾವುದಕ್ಕೂ ಈಗಲೇ ಜಾನ್ವಿಗೆ ಅಂತ ನಿಮ್ಮ ಹಾಸ್ಪಿಟಲಲ್ಲಿ ಒಂದು ಸ್ಪೆಷಲ್ ವಾರ್ಡ್ನ ರಿಸರ್ವ್ ಮಾಡಿ. ಆಮೇಲೆ ಪರಿಸ್ಥಿತಿ ಹೇಗಿರುತ್ತೋ ಏನೋ. ಡೆಲಿವರಿಗೆ ಇನ್ನೂ 3 ತಿಂಗಳಿದೆ. ಇನ್ನು ಇವ್ರ ಕಂಡೀಷನ್ ನೋಡ್ತಾ ಇದ್ರೆ ಇವರಿಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತಾನೆ ನನಗೆ ಅನಿಸ್ತಾ ಇದೆ. ಡೆಲಿವರಿ ಡೇಟ್ ಹತ್ರ ಬರಲಿ, ಆಮೇಲೆ ನೋಡ್ಕೊಳ್ಳೋಣ. ಟೆನ್ಷನ್ ಮಾಡ್ಕೋಬೇಡಿ. ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಜಾಹ್ನವಿ, ನಾನು ಹೇಳಿದ್ರೆ ಜ್ಞಾಪಕ ಇದೆಯಲ್ಲ, ಫಾಲೋ ಮಾಡ್ತೀಯಲ್ವಾ? ಹಾಂ, ನೆಕ್ಸ್ಟ್ ಮಂತ್ ಚೆಕಪ್ಗೆ ಕರ್ಕೊಂಡು ಬರೋದನ್ನು ಮರಿಬೇಡಿ. ನಾ ಬರಲಾ? ಬಾಯ್. ದೇವ್ರ ದಯೆಯಿಂದ ಯಾವುದು ತೊಂದರೆ ಆಗದೆ ಇದ್ರೆ ಸಾಕಪ್ಪ. ಮನೆಯವರೆಲ್ಲ ಬಂದು ಅರ್ಕೆ ತೀರಿಸ್ತೀವಂತ ಅರಸ್ಕೊಂಡಿದ್ದೀವಿ. ಆದಷ್ಟು ಬೇಗ ಹೋಗಿ ಬಂದ್ಬಿಡ್ಬೇಕು. ನೀವೆಲ್ಲರೂ ನನ್ನ ಜೊತೆ ಇರುವಾಗ ನನಗೆ ಯಾವ ತೊಂದರೆನೂ ಆಗಲ್ಲ ಅಜ್ಜಿ.